ನಮಸ್ಕಾರ ವೀಕ್ಷಕರೇ, ಕೊಡಗಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದೇವಾಲಯಗಳು ಅಭಿವೃದ್ಧಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಾನು ಏನು ಚೇನಿವಾಡ ಉದಿಕೇರಿ ಬಳಿ ಇದೆ ಆ ಒಂದು ಗ್ರಾಮಕ್ಕೆ ನಾನು ಬಂದಿದ್ದೀನಿ. ನಾನು ಹಿಂಭಾಗದಲ್ಲಿ ತಾವು ನೋಡ್ತಾ ಇರ್ಬೋದು, ಮಹಾವಿಷ್ಣು ದೇವಾಲಯ ಪ್ರತಿಷ್ಠಾಪನೆಗೆ ಬೇಕಾದಂಥ ಎಲ್ಲ ಸಕಲ ವ್ಯವಸ್ಥೆಗಳಾಗ್ತಾಯಿದೆ. ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದೇವಾಲಯದ ಅಭಿವೃದ್ಧಿಗೆ ಇಲ್ಲಿ ಆಡಳಿತ ಮಂಡಳಿ ಶ್ರಮಿಸ್ತಾ ಇದೆ. ಈಗಾಗಲೇ 2 ಕೋಟಿಗೂ ಅಧಿಕ ಹಣವನ್ನು ದಾನಿಗಳ ಮೂಲಕ ಸಂಗ್ರಹಣೆ ಮಾಡಿ ಇಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಸಾಕಷ್ಟು ಗುಡಿಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಸುಂದರ ಪರಿಸರದ ನಡುವೆ ಈ ಒಂದು ದೇವಾಲಯದ ಅಭಿವೃದ್ಧಿಯನ್ನು ಮತ್ತು ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನೆಲೆಯನ್ನು ಕೂಡ ಇಲ್ಲಿಯ ಗ್ರಾಮಸ್ಥರು ಮಾಡಿದ್ದಾರೆ. ಬನ್ನಿ, ಈ ದೇವಾಲಯದ ಆಡಳಿತ ಮಂಡಳಿನ ಮತ್ತು ಹಿರಿಯರನ್ನ, ಅರ್ಚಕರನ್ನ ಎಲ್ಲರನ್ನೂ ಕೂಡ ನಾನು ಭೇಟಿ ಮಾಡ್ತೀನಿ. ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸಾರ್ವಜನಿಕರು ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಸ್ಥಳಕ್ಕೆ ಬರೋದ್ರ ಮೂಲಕ ಮಹಾವಿಷ್ಣುವಿನ ದರ್ಶನ ಕೂಡ ಇಲ್ಲಿ ನೋಡ್ಬೋದು. ಅದಕ್ಕೆ ಎಲ್ಲ ಸಕಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. 25ನೇ ತಾರೀಕಿನ ನಂತರ ಪ್ರತಿನಿತ್ಯ ಪೂಜೆ ಕೈಂಕರ್ಯಗಳು ಇಲ್ಲಿ ನಿರಂತರವಾಗಿ ನಡೀತಾ ಇದೆ. ಬನ್ನಿ, ನಾನು ನಿಮಗೆ ಈ ದೇವಾಲಯದ ಆವರಣವನ್ನು ತೋರಿಸ್ತಾ ಹೋಗ್ತೀನಿ. ಅಲ್ಲಿ ಇರತಕ್ಕಂಥ ಪ್ರಮುಖರನ್ನು ಕೂಡ ಮಾತಾಡಿಸಿ ಇಲ್ಲಿಯ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಕೂಡ ಮಾಡ್ತೀನಿ. ಬನ್ನಿ, ಈಗ ನಾವು ಮಹಾವಿಷ್ಣು ದೇವಾಲಯದ ಆವರಣಕ್ಕೆ ಪ್ರವೇಶ ಮಾಡೋಣ. ಹಲೋ, ನಮಸ್ಕಾರ. ನಾನು ಮಲ್ಲಂಡ ನಾಚಪ್ಪ ಅಂದು ಬೇಗೂರು ಪೂಳೆ ಮಾಡಿ ಸರದ ಸಂತರ ತಕ್ಕಾಯ್ತವಳು ಇದು ಮಹಾವಿಷ್ಣು ದೇವಸ್ಥಾನದ ಕಮಿಟಿ. ಇದು ಮಹಾವಿಷ್ಣು ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಮಹಾವಿಷ್ಣು ದೇವಸ್ಥಾನ ಸುಮಾರು 350 ವರ್ಷಗಳ ಹಿಂದೆ ಅಮ್ಮ ಕೊಡವರು ಪೂಜಿಸ್ತಿದ್ದರು ಅಂತ ಸ್ವರ್ಣ ಪ್ರಶ್ನೆ ಮೂಲಕ ನಮಗೆ ತಿಳಿದು ಬಂದಿದೆ. ಇದು ಮುಂಚಿನ ಈಗೊಂದು 300 ವರ್ಷದಿಂದ ಪೂಜೆ ಮಾಡ್ತಿದ್ದು, ಅಲ್ಲಿಂದ ಅದು ವಿನಾಶವಾಗಿ ಕಾಡಿನಲ್ಲಿ ವಿಗ್ರಹ, ಅದರ ಪಳೆಯುಳಿಕೆ ಸ್ಥಾನಗಳು ಮಾತ್ರ ಇದ್ದವು. ಆನಂತರಗಳಲ್ಲಿ ಈಗ ನಮಗೆ ಸ್ವರ್ಣ ಪ್ರಶ್ನೆಯಲ್ಲಿ ಇಟ್ಟು ಇದು ನಮ್ಮ ಊರಿಗೆ ಇದರ ದೋಷಗಳು ಇರುವುದಾಗಿ ತಿಳಿದುದರಿಂದ ಇದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕಂತ ಊರಿನವರೆಲ್ಲ ತೀರ್ಮಾನ ಮಾಡಿ ಈ ಪುನಃ ಪ್ರತಿಷ್ಠಾಪನೆಗೆ ನಾವೆಲ್ಲರೂ ಸೇರಿ ಮಾಡುತ್ತಿದ್ದೇವೆ. ಇದು ಪುನಃ ಪ್ರತಿಷ್ಠಾಪನೆ ಈ ತಿಂಗಳು 19ರಿಂದ 25ರವರೆಗೆ ಪ್ರಮುಖ. ನಾನು ಮಲ್ಲಂಡ ವಿಶ್ವನಾಥ, ಚೀನಿವಾಡ, ಬೇಗೂರು. ಇದು ಸುಮಾರು 350 ವರ್ಷ ಅಥವಾ 400 ವರ್ಷ ಹಿಂದಿನಿಂದ ಈ ದೇವಸ್ಥಾನ ಇತ್ತು ಅಂತ ನಮ್ಮ ಹಿರಿಯರು, ನಾನು ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ನಮ್ಮ ಊರಿನಲ್ಲಿದ್ದ ಹಿರಿಯರು ಹೇಳ್ತಾಯಿದ್ರು. ಒಂದು ದಿವಸ ಇಲ್ಲಿ ಬಂದು ಇದನ್ನು ನೋಡುವಾಗ ಇದೊಂದು ಬಾವಿ, ಹಳೆಯ ಕಾಲದ ಬಾವಿ ಇತ್ತು. ಅಲ್ಲೊಂದು ಬಾವಿ ಇತ್ತು. ಈ ಬಾವಿ ಸುತ್ತಮುತ್ತಲೆಲ್ಲ ಕಾಡು, ಅದರ ಜೊತೆಗೆ ಇಲ್ಲಿ ಯಾವ ವಿಗ್ರಹವೂ ಇರಲಿಲ್ಲ ಅಥವಾ ಯಾವುದು ನೋಡಿದರೆ ಏನೂ ಇರಲಿಲ್ಲ. ಸ್ವಲ್ಪ ಒಂದು 8-10 ವರ್ಷ ಕಳೆದ ಮೇಲೆ ನಮ್ಮ ಊರಿನ ಶಾಲೆಯಲ್ಲಿ ಒಬ್ಬರು ಉಪಾಧ್ಯಾಯರು ಇದ್ದರು. ಅವರು ಈ ಕಡೆ ಬಂದು ಸುಮ್ಮನೆ ಇಲ್ಲಿ ನಿಂತುಕೊಂಡು ಇರುವಾಗ ಒಂದು ಕೋಲಲ್ಲಿ ಚುಚ್ಚುತ್ತಾ ಇದ್ದರು. ಆ ಚುಚ್ಚಿದ ಸ್ಥಳದಲ್ಲಿ ಇದೆಯಲ್ಲ ವಿಗ್ರಹ, ಈ ವಿಗ್ರಹದ ಮುಖ ಮಾತ್ರ ಅವರಿಗೆ ಕಾಣಿಸಿತ್ತು. ಆವಾಗ ಅವರು ಇದು ಏಕೆ ಇದೆ, ಇದು ಏನಿದೆ ಅಂತ ಮನೆಗೆ ಹೋಗಿ ಒಂದು ಗುದ್ದಲಿ ತಗೊಂಡು ಬಂದು ಅದನ್ನೆಲ್ಲ ಅಗೆದು ನೋಡುವಾಗ ಈ ವಿಗ್ರಹ ನಮಗೆ ಸಿಕ್ತು. ಅಲ್ಲಿಂದ ಅವರು ಈ ಊರಿನ ಜನರಿಗೆಲ್ಲರಿಗೂ ಅದನ್ನು ತಿಳಿಸಿದರು. ನಂತರ ಅವರು ಇದನ್ನು ಸ್ವಲ್ಪ ದಿನ ಕಳೆದ ಮೇಲೆ ಇಲ್ಲಿ ಎಲ್ಲ ಒಂದು ಊರಿನ ಜನರೆಲ್ಲ ಸೇರಿ ಒಂದು ಒಪ್ಪಂದ ಮಾಡಿಕೊಂಡ್ರು, ಏನು ಈ ದೇವಸ್ಥಾನವನ್ನು ನಾವು ಕಟ್ಟಿಸಬೇಕು ಅಂತ. ಅದಾದಮೇಲೆ ಕಟ್ಟಿಸೋ ಸಮಯದಲ್ಲಿ ಈ ಬಾವಿ ಕೆಲಸದ ಟೈಮಿಯಲ್ಲಿ ಇದು ಒಂದು ವಿಗ್ರಹ ಸಿಕ್ತು, ಯಾವುದು ಗಣಪತಿ ವಿಗ್ರಹ. ಇದು ಯಾಕೆ ಬಂತು, ಯಾರು ಹಾಕಿದರು, ಏನು ಮಾಡಿದ್ರು ಯಾರು ಸರಿಯಾಗಿ ಗೊತ್ತಿರಲಿಲ್ಲ. ಇವಾಗ ಅದನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀವಿ. ಇಲ್ಲಿ ಊರಿನ ಜನರು ಎಲ್ಲ ಜೊತೆ ಸೇರಿಸಿ ಈ ದೇವರ ಭಕ್ತಿಯಿಂದ ಇನ್ನು ಸ್ವಲ್ಪ ದಿವಸದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ದೀವಿ ನಾವು. ಮೂಲತಃ ಈ ಒಂದು ದೇವಸ್ಥಾನದ ಏನೊಂದು ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ದಿವಂಗತರಾಗಿರ್ತಕ್ಕಂಥ ಮಲ್ಲಣ್ಣ ಮುತ್ತಣ್ಣ ಹಾಗೂ ಶ್ರೀಮತಿ ರಾಧಾ, ಅವರ ಮಕ್ಕಳಾದ ನರೇಶ್, ಸುರೇಂದ್ರ, ರಮೇಶ್ ಇವರುಗಳ ಏನೊಂದು ದೊಡ್ಡ ಮೊತ್ತದ ಹಣವನ್ನು ಅಂದಿನ ಆ ಸಮಯದಲ್ಲಿ ಸುಮಾರು 15ರಿಂದ 20 ಲಕ್ಷ ರೂಪಾಯಿಗಳ ಅನುದಾನದ ಅವರ ಹಣವನ್ನು ಮೊದಲು ಇದಕ್ಕೆ ವಿನಿಯೋಗ ಮಾಡಿದ್ದೇವೆ. ಅದೇ ರೀತಿ ದಾನಿಗಳು, ಅದೇ ರೀತಿ ವಿಗ್ರಹ ದಾನಿಗಳು, ಅದೇ ರೀತಿ ಸಾಮಗ್ರಿಗಳು ದಾನ ಕೊಟ್ಟಂಥವರು, ಹಾಗೆ ಒಂದು ಗುಡಿಗೆ ಕೇಚಟಿರ
ಗಣಪತಿ ಗುಡಿಗೆ ಸುಮಾರು ಒಂದು 2.5 ಲಕ್ಷ ರೂಪಾಯಿಗಳ ಅನುದಾನವನ್ನು ಅವರ ಸಹಾಯಾರ್ಥವಾಗಿ ಕೊಟ್ಟಿದ್ದಾರೆ, 3 ಲಕ್ಷಗಳ. ಹಾಗೆ ಈ ಒಂದು ತೀರ್ಥ ಮಂಟಪಕ್ಕೆ ಮತ್ತರಂಡ ಬೋಪಣ್ಣ ಅಂತ ಹೇಳ್ತಕ್ಕಂಥವರು ಸುಮಾರು 7 ಲಕ್ಷ ರೂಪಾಯಿಗಳ ಅನುದಾನವನ್ನು ಕೊಟ್ಟಿರ್ತಾರೆ. ಹಾಗೆ ಸೋಮೆಯಂಡ ಮಾಚೆಯನವರು ಸುಮಾರು ಅಂದಾಜು 14 ಲಕ್ಷ ರೂಪಾಯಿಗಳ ಅನುದಾನವನ್ನು ಅವರು ಸಹ ಅವರ ಮನೆಯಿಂದ ಅವರು ಸಹ ಕೊಟ್ಟಿದ್ದಾರೆ. ಹಾಗೆ ಏನು ಒಂದು ಸುಬ್ರಹ್ಮಣ್ಯ ದೇವರ ಮೂಲ ಗುಡಿಯನ್ನು ನಾನೇ, ಅಂದರೆ ನನ್ನ ತಂದೆ ದಿವಂಗತರಾಗಿರ್ತಕ್ಕಂಥ ಮಲ್ಲಣ್ಣ ನಂಜಪ್ಪ ಹಾಗೂ ಗೌರಮ್ಮ ದಂಪತಿಯ ಹೆಸರಿನಲ್ಲಿ ನಾನು ಒಂದು ಸುಬ್ರಹ್ಮಣ್ಯ ದೇವರ ಗುಡಿಯನ್ನು ಸಹ ನಿರ್ಮಿಸಿಕೊಡಲಿಕ್ಕೆ ನಾನು ಒಪ್ಪಿಕೊಂಡಿರ್ತೇನೆ. ಹಾಗೆ ಈಗೇನು ಮಹಾವಿಷ್ಣು ದೇವರ ಕಟ್ಟಳೆಯನ್ನು ಸಹ ಮಲ್ಲಣ್ಣ ಕುಟುಂಬದವರೇ ಕೊಟ್ಟಿರ್ತಾರೆ. ಹಾಗೆ ಎಲ್ಲ ದಾನಿಗಳಿಂದ ಸುಮಾರು 1.5 ಕೋಟಿಯಷ್ಟು ಹಣವನ್ನು ಈ ಒಂದು ದೇವಸ್ಥಾನಕ್ಕೆ ನಾವು ಖರ್ಚು ಮಾಡಿರ್ತೇವೆ. ಇನ್ನು ಮುಂದೆಯೂ ಸಹ ಸುಮಾರು ಬ್ರಾಹ್ಮಣರಿಗೆ ಇರತಕ್ಕಂಥ ಒಂದು ಮನೆಯನ್ನು, ಅತಿಥಿ ಗೃಹವನ್ನು ಸಹ ಮಾಡಿಕೊಡಬೇಕಾಗಿದೆ. ಹಾಗೆ ಸುತ್ತಮುತ್ತಲಿನ ಹೊರಗಡೆನೂ ಕಾಮಗಾರಿಗಳು ನಡೀಲಿಕ್ಕಿದೆ. ನಮ್ಮ ಕೈಯಲ್ಲಿ ಆಗೋಷ್ಟು ಕಂಕಣಬದ್ಧವಾಗಿ ಹೆಗಲಿ ಕೊಟ್ಟು ನಮ್ಮ ಸದಸ್ಯರಾಗಿರ್ಬೋದು, ಹಳೆಯ ಸಮಿತಿಯ ಸದಸ್ಯರಾಗಿರ್ಬೋದು, ಎಲ್ಲರೂ ಪಣ ತೊಟ್ಟು ಟೊಂಕಗಟ್ಟಿ ನನ್ನೊಟ್ಟಿಗೆ ಸಹಾಯವನ್ನು ಮಾಡಿ ನಮ್ಮೆಲ್ಲ ಸಮಿತಿಯ ಸರ್ವ ಸದಸ್ಯರುಗಳು ಅವರ ಪ್ರಯತ್ನ ಹಾಗೂ ಊರಿನ ದಾನಿನವರ ಪ್ರಯತ್ನದಿಂದ ಈ ಮಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ. ಇನ್ನು ಮುಂದೆಯೂ ಸಹ ನಮಗೆ ಭಾಳಷ್ಟು ಹಣವನ್ನು 1.5 ಕೋಟಿ ಆಗಿದೆ ಅಂತ ನಾನು ಹೇಳಿದ್ದೀನಿ ರಾಜೇಂದ್ರವರೇ. ಹಾಗೆ ಇನ್ನು ಮುಂದೆಯೂ ಸಹ ನಮಗೆ ಭಾಳಷ್ಟು ಹಣದ ಕೊರತೆ ಕಾಣ್ತಾ ಇದೆ. ಹಾಗೆ ನಾನು ಹೇಳಿದಂತೆ ಅತಿಥಿಗೃಹ ಮೂಲ ಬ್ರಾಹ್ಮಣರಿಗೆ, ಅರ್ಚಕರಿಗೆ ನಾವು ಮಾಡಿಕೊಡಬೇಕಾಗಿದೆ. ಹಾಗೆ ಅದನ್ನು ಮನಗಂಡು ಮೊನ್ನೆ ನಾನು ಕೇಳಿಕೊಂಡ ಮೇರೆಗೆ ಈಗಿನ ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣನವರು 10 ಲಕ್ಷ ರೂಪಾಯಿ ಹಣವನ್ನು ಕೊಡ್ತೇನೆ ಅಂತೇಳಿ ಮೊನ್ನೆ ರಾತ್ರಿ ಬಂದು ಇಲ್ಲಿ ನೋಡಿ ಮಾತನಾಡಿ ಅವರು ಕ್ರಿಯಾ ಯೋಜನೆ ತರಿಸಿ ನಮಗೆ ಹಣವನ್ನು ಮಂಜೂರು ಮಾಡಿ ಕೊಟ್ಟಿದ್ದಾರೆ. ಇನ್ನು ಹಾಗೆ ದಾನಿಗಳು ಮತ್ತು ಇನ್ನು ಯಾರು ನಾವು ನಿರಂತರವಾಗಿ ಈ ದೇವರ ಸೇವೆಯಲ್ಲಿ ತೊಡತಕ್ಕಂಥ ಭಕ್ತಾದಿಗಳಲ್ಲಿ ಆರ್ಥಿಕವಾಗಿ ನಾನು ಅವರನ್ನು ಮನವಿ ಮಾಡ್ತಾ ಇದ್ದೇನೆ. ಇನ್ನು ಮುಂದೆಯೂ ಸಹ ದಾನಿಗಳು ಹೆಚ್ಚಾದಲ್ಲಿ ಈ ದೇವಸ್ಥಾನದ ಅಭಿವೃದ್ಧಿಗಾಗಿ, ಸರ್ವತೋಮುಖ ಏಳಿಗೆಗಾಗಿ ನಾವು ಪ್ರಯತ್ನ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ನಮಸ್ತೆ. ಬೇಗೂರು ಚೆನ್ನಿವಾಡ ಶ್ರೀ ಮಹಾವಿಷ್ಣು ದೇವಸ್ಥಾನ ಇಲ್ಲಿನ ಇನ್ನೊಂದು ಬ್ರಹ್ಮಕಲಶ ಪುನರ್ ಪ್ರತಿಷ್ಠಾಪನೆ ಮುಹೂರ್ತ 19ನೇ ತಾರೀಕಿಂದ 25ನೇ ತಾರೀಕಿನವರೆಗೆ ಬಹಳ ವಿಜೃಂಭಣೆಯಿಂದ ನಡೆಸಬೇಕು ಅಂತೇಳಿ ಊರಿನವರು, ನಾಡಿನವರು ಹಾಗೆ ಆಡಳಿತ ಮಂಡಳಿಯವರು ನಿರ್ಧರಿಸಿದ್ದಾರೆ. ಹಾಗೆ ಇಲ್ಲಿರುವಂತಹ ವಿಗ್ರಹಗಳು ಏನು ಕಾಣ್ತಾ ಇದೆಯಲ್ಲ, ಇದು ಹಳೆಯ ವಿಗ್ರಹಗಳು. ಸುಮಾರು ವರ್ಷದ ಹಿಂದೆ ಅದಕ್ಕೆ ಒಂದು ಇತಿಹಾಸ ಇದೆ. ಹಾಗೆ ಒಂದು ಮಹಾವಿಷ್ಣುವನ್ನು ಇಲ್ಲಿನ ಊರಿನವರು ಕಂಡು ಅದನ್ನು ತಂದು ಆ ಬಾಲಾಲಯದಲ್ಲಿ ಪ್ರತಿಷ್ಠೆಯನ್ನು ಮಾಡಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನ ಇಲ್ಲಿ ಬಾಲಾಲಯದಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಆ ಪುನರ್ ಪ್ರತಿಷ್ಠಾಪನೆಯ ಮುಹೂರ್ತದಲ್ಲಿ ಹೊಸ ವಿಗ್ರಹಗಳನ್ನು ತಂದು ಅದನ್ನು ಜಲಾದಿವಾಸದಲ್ಲಿ ಇಟ್ಟಿರ್ತಾರೆ. ಹಾಗೆ ಆ 19ರಿಂದ 25ರವರೆಗೆ ಇಲ್ಲಿ ವಿಜೃಂಭಣೆಯಿಂದ ಆ ಊರಿನವರು ಎಲ್ಲರೂ ಸೇರಿ ಎಲ್ಲ ಒಮ್ಮತದಿಂದ ಇಲ್ಲಿ ಈ ದೇವಾಲಯದ ಅಭಿವೃದ್ಧಿಗೋಸ್ಕರ ಎಲ್ಲರೂ ದುಡಿತಾ ಇದ್ದಾರೆ. ಹಗಲಿರುಳು ಅಂತೇಳೋದೇ ಇಲ್ಲದೆ ಆ ಆಡಳಿತ ಮಂಡಳಿಯವರಾಗಿರ್ಬೋದು, ಹಾಗೆ ಇಲ್ಲಿಯ ಸೇರಿದಂಥ ನೆರೆ ಊರಿನವರು ಎಲ್ಲರೂ ಸಹಿತ ಇಲ್ಲಿ ಧನ ಸಹಾಯ, ತನು ಮನ ಧನ ಸಹಾಯವನ್ನು ಮಾಡಿರ್ತಾರೆ. ಹಾಗೆ ಮುಂದೆಯೂ ಸಹಿತ ಹೊರ ಊರಿನವರು ಸಹಿತ ತನುಮನ ಧನ ಸಹಾಯವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಯಾಕೆಂತ ಹೇಳಿದರೆ ನಮ್ಮ ಈ ನಾಡಿನಲ್ಲಿ ಅಷ್ಟಾಗಿ ನಮಗೆ ಈ ದೇವಸ್ಥಾನದ ನಿರ್ವಹಣೆಗಾಗಿ ನಮಗೆ ಅಷ್ಟೊಂದು ಖರ್ಚು ಆಗ್ತದೆ. ಮುಂದಿನ ದಿನಗಳಲ್ಲಿ ಅದರ ಭರಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ದರಿಂದ ಸ್ವಲ್ಪ ಎಲ್ಲ ಊರಿನವರು ಸೇರಿಕೊಂಡು ಆ ಮಹಾವಿಷ್ಣುವನ್ನು ಕೊಂಡಾಡಬೇಕು. ಹಾಗೆ ಎಲ್ಲರೂ ಮಹಾವಿಷ್ಣು ದೇವರು ಇಲ್ಲಿನ ಊರಿನವರಿಗೂ, ನಾಡಿನವರಿಗೂ, ಸಮಸ್ತರಿಗೂ ವಿದ್ಯಾಬುದ್ಧಿ, ಆಯುರ, ಆರೋಗ್ಯ, ಐಶ್ವರ್ಯವನ್ನು ಕೊಟ್ಟು ಕಾಪಾಡಬೇಕು. ಹಾಗೆ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು. ಹಾಗೆ ಕಾಲಕಾಲಕ್ಕೆ ಆಗುವಂತಹ ಎಲ್ಲ ಮಳೆ ಬೆಳೆ ಇರುವುದು ಅದನ್ನೆಲ್ಲ ಆಗಿ ಇಲ್ಲಿ ಆ ದೇವರು ಆ ಗರ್ಭಗುಡಿಯಲ್ಲಿ ಸ್ಥಿರವಾಗಿ ನೆಲೆಸಿ ಹಾಗೆ ಎಲ್ಲರಿಗೂ ಶ್ರೇಯೋಭಿವೃದ್ಧಿಯನ್ನು ಮಾಡಿಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ನಾನು ಮತ್ತರಂಡ ರಾಜೇಂದ್ರ ಈ ಮಹಾವಿಷ್ಣು ದೇವಸ್ಥಾನದಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡುತ್ತಿದ್ದೇನೆ. ಇದು ಆಗಲೇ ಇವರು ನಮ್ಮ ಹಿರಿಯರು, ತಕ್ಕ ಮುಖ್ಯಸ್ಥರು ಮತ್ತು ನಮ್ಮ ಇವರು ತಮ್ಮಿಯವರು ಹೇಳಿದ್ದಾರೆ. ಅದರದ ಇತಿಹಾಸವೆಲ್ಲ ಅವರು ಹೇಳಿದ್ದಾರೆ. ಈಗ ನಾವು 19ರಿಂದ 25ರ ತನಕ ಮಹಾವಿಷ್ಣು ಮತ್ತು ಗಣಪತಿ, ಸುಬ್ರಹ್ಮಣ್ಯ, ನಾಗ ಪ್ರತಿಷ್ಠಾಪನೆ
25ನೇ ತಾರೀಕಿಗೆ ನಡೀತದೆ. ಅದರ ಒಳಗೆ ಇಲ್ಲಿ ಒಂದು ಪೂಜೆ ನಡೆಯುವಾಗ ವಿಶೇಷ ಪೂಜೆಗಳಂತ ಇದೆ. ಆ ವಿಶೇಷ ಪೂಜೆಗಳನ್ನು ಭಕ್ತಾದಿಗಳು ಬಂದು ಇಲ್ಲಿ ಮಾಡಿದರೆ ನಮ್ಮ ಮಹಾವಿಷ್ಣು ದೇವಸ್ಥಾನದಲ್ಲಿ ಅವರಿಗೆ ಒಳ್ಳೆಯ ಫಲ ಸಿಗ್ತದೆ ಅಂತ ಒಂದು ಪ್ರತೀತಿ ಇದೆ. ಮತ್ತು ವಿಶೇಷ ಪೂಜೆಗಳು ನಾವು ಇದು ಕೊಟ್ಟಿದ್ದೀವಿ ಅದರಲ್ಲಿ. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.